ಸ್ಟೇಟ್ ಡೇಟಾ ಸೆಂಟ್ರಲ್ಲಿ ಒಂದು ಸ್ವಲ್ಪ ಡೌನ್ ಆಗಿತ್ತು. ಅಂದರೆ ಒಂದು ದಿನ ಅವ್ರದ್ದು ಮೈಗ್ರೇಷನ್ಸ್ ಅದು ಇದು ಆಗ್ತಾ ಇರೋದ್ರಿಂದ ಸ್ವಲ್ಪ ಟೈಮು ಡೌನ್ ಆಗ್ತಿತ್ತು, ಮತ್ತೆ ಅಪ್ ಆಗ್ತಾ ಇತ್ತು. ಬಟ್ ಕಂಟಿನ್ಯೂಸ್ ಡೌನ್ ಅಂತ ಏನೂ ಆಗಿಲ್ಲ. ಜೊತೆಗೆ ಈ ಸತಿ ಅದು ಅರ್ಜಿ ಇದೆಯಲ್ಲ, ಅದು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್. ಅದು ಅಂದರೆ ಸ್ಯಾಟ್ಸ್ ಡೇಟಾಬೇಸ್ ಜೊತೆ ಅದು ಇಂಟ್ರಾಕ್ಟ್ ಮಾಡಿ ಇವ್ರದ್ದು ಡೇಟಾ ಫೆಚ್ ಮಾಡುತ್ತೆ. ಅಂದರೆ ಎಲ್ಲೆಲ್ಲಿ ಓದಿದ್ದಾರೆ, ಯಾವ್ಯಾವ ವರ್ಷ ಓದಿದ್ದಾರೆ ಅನ್ನೋಂಥದ್ದು. ಸೊ ಈಗ ನಾವು ಫೇಸ್ ಮಾಡಿದಂಥ ಇಶ್ಯೂ ಏನು ಅಂದರೆ, ಸ್ಯಾಟ್ಸ್ ಡೇಟಾಬೇಸ್ ಒರಿಜಿನಲಿ ಅದು ಡಿಸೈನ್ ಆದಾಗ ಇದರ 20,000 30,000 ಹುಡುಗರು ಒಂದೇ ಸತಿ ಅದನ್ನು ಆಕ್ಸೆಸ್ ಮಾಡ್ತಾರೆ ಅನ್ನೋ ಪರಿಕಲ್ಪನೆ ಆಗ ಇದ್ದಿದ್ದಿಲ್ಲ. ಸೊ ಸ್ಯಾಟ್ಸ್ ಅಂದರೆ ಈಗ ಸ್ಕೂಲು ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳದ್ದು ಮಾಹಿತಿನ ಶೇಖರಣೆ ಮಾಡಿ ಇಡುವಂಥ ಒಂದು ದತ್ತಾಂಶದ ಇದಾಗಿತ್ತು. ಸೊ 20-30,000 ಒಂದೇ ಸತಿ ಅದನ್ನು ಆಕ್ಸೆಸ್ ಮಾಡುವಂಥ ಸಿಚುವೇಶನ್ ಅವರು ಊಹಿಸ್ತಾ ಇದ್ದಂಥ ಕಾರಣ ಸ್ವಲ್ಪ ಅವರಲ್ಲಿ ಈ ಥರದಕ್ಕೆ ಪ್ರಿಪೇರ್ಡ್ನೆಸ್ ಸ್ವಲ್ಪ ಕಡಿಮೆ ಇತ್ತು. ಈಗ ಮತ್ತೆ ಅದಕ್ಕೆ ಮೀಟಿಂಗ್ ಎಲ್ಲ ಮಾಡಿ ಈ ಹುಡುಗರಿಗೆ ಏನು ಸಮಸ್ಯೆ ಆಗದೆ ಇರೋ ಥರ ನಾವೆಲ್ಲ ವ್ಯಾವ್ ಎನ್ಶೋರ್ಡ್. ಈಗಾಗಲೇ 1.25 ಲಕ್ಷ ಅಪ್ಲಿಕೇಶನ್ಸ್ ಆಗಿದೆ. ಸುಮಾರು 98,000 ಜನ ಫೀಸ್ ಕೂಡ ಪೇ ಮಾಡಿದ್ದಾರೆ. ಸೊ ಫೀಸ್ ಪೇ ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಅದು. ಸೊ ಇನ್ನು ಮುಂದೆ ಅಂತ ಇಶ್ಯೂಸ್ ಏನೂ ಬರೋಲ್ಲ. ಬಟ್ ಸ್ಯಾಟ್ಸಲ್ಲಿ ಕೆಲವು ಮಕ್ಕಳು ನಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಈ ನಾವು CBSE ಇದ್ರೆ ಕೆಲವು ಕಡೆ ICSE ಅಂತ ಆಗ್ಬಿಟ್ಟಿದೆ, ಇಲ್ಲ ಸ್ಟೇಟ್ ಬೋರ್ಡ್ ಅಂತ ಆಗಿದೆ. 2-3 ಕಡೆ ಓದೋರಿಗೆ ಒಂದೇ ಥರ ಬರ್ತಾ ಇದೆ. ಇನ್ನು ಕೆಲವು ಸ್ಕೂಲ್ದು ಅಡ್ರೆಸ್ ಬೇರೆ ಇದೆ, ಇನ್ನು ಕೆಲವ್ರಿಗೆ ಕೆಲವೊಂದು ಕ್ಲಾಸಸ್ ಮಿಸ್ಸಿಂಗ್ ಇದೆ ಅಂತ. ನನ್ನ ಕ್ಲಾರಿಫಿಕೇಶನ್ ಹೀಗೆ ಇದೆ. ಸೊ ನಮಗೆ ಬರೀ ಸ್ಕೂಲ್ ಅಷ್ಟೇ ಇಂಪಾರ್ಟೆಂಟ್, ಸ್ಕೂಲ್ ಹೆಸರು ಮತ್ತು ಹುಡುಗ ಓದಿರೋ ವರ್ಷ. ಅದು ಸಪೋಸ್ ಫಸ್ಟ್ ಸ್ಟ್ಯಾಂಡರ್ಡು 2007ಇಂದ 8ವರೆಗೂ ಓದಿದ್ದೀನಿ ಎಕ್ಸ್ ಸ್ಕೂಲ್ನಲ್ಲಿ, ಅದಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಸ್ಕೂಲ್ದು ಅಡ್ರೆಸ್ ಏನಾದರೂ ಚೇಂಜಸ್ ಆಗಿದ್ರೆ, ಅಥವಾ ಬೋರ್ಡ್ CBSE ಬದಲಾಗ ICSE ಅಥವಾ ಸ್ಟೇಟ್ ಬೋರ್ಡ್ ಇದ್ದರೆ ನಮಗೇನದು ಇಟ್ಸ್ ನಾಟ್ ತೊಂದರೆ ಇಲ್ಲ ಅದು. ಸೊ ಆ ಥರ ಬೋರ್ಡ್ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಪೇರೆಂಟ್ಸ್ ಎಲ್ಲೂ ಓಡಾಡೋ ಅವಶ್ಯಕತೆ ಇಲ್ಲ. ಇನ್ನು ಎರಡನೇದಾಗಿ ಯಾವುದಾದ್ರೂ ಒಂದು ವರ್ಷ ಮಧ್ಯದಲ್ಲಿ ಮಿಸ್ಸಿಂಗ್ ಇದ್ರೆ, ಈಗ ಸ್ಯಾಟ್ಸ್ ಡೇಟಾಬೇಸಲ್ಲಿ ಯಾವುದಾದ್ರೂ ಒಂದು ವರ್ಷ ಮಿಸ್ಸಿಂಗ್ ಇದ್ರೆ ಇವರು ಫಿಲ್ ಮಾಡಬಹುದು, ಇವರೇ ಮ್ಯಾನ್ಯಲ್ ಆಗಿ ಫಿಲ್ ಮಾಡಬಹುದು. ಬಟ್ ಕೆಲವೊಂದು ಕೇಸಸಲ್ಲಿ ಅವಶ್ಯಕತೆ ಇರೋದಿಲ್ಲ. ಹೇಗೆ ಅಂದರೆ, ನೀವು ಕನ್ನಡ ಮೀಡಿಯಂ, ರೂರಲ್, ರಿಲಿಜಿಯಸ್ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಈ 4 ಕೋಟಾಗಳನ್ನ ನೀವು ಕ್ಲೇಮ್ ಮಾಡಿಲ್ಲ ಅಂದರೆ ನಮ್ಮ ಸ್ಟೇಟಲ್ಲಿ 7 ವರ್ಷ ಅಭ್ಯಾಸ ಮಾಡಿದರೆ ಸಾಕು. ಆ 7 ವರ್ಷದಲ್ಲಿ 1 ವರ್ಷ 10th ಸ್ಟ್ಯಾಂಡರ್ಡು ಅಥವಾ 12th ಸ್ಟ್ಯಾಂಡರ್ಡ್ ಒಂದು ಬೋರ್ಡ್ ಎಕ್ಸಾಮ್ ಇರಬೇಕು. ಅಂದರೆ 6 years ಆಫ್ ಸ್ಕೂಲಿಂಗ್ ಪ್ಲಸ್ 1 ಬೋರ್ಡ್ ಅಂತ. 6 ವರ್ಷ ಪ್ಲಸ್ 1 ಬೋರ್ಡ್, ಅದು 10th ಆದರೂ ಆಗಿರ್ಬೋದು 12th ಆದರೂ ಆಗಿರ್ಬೋದು. ಸೊ 7 ವರ್ಷ ಇದ್ರೆ ಸಾಕು, ಪೂರ್ತಿ 12 ವರ್ಷನೂ ಎಂಟ್ರ್ ಮಾಡಬೇಕು ಅಂತ ಏನಿಲ್ಲ, 7 years ಸಾಕು. ಸೊ 10th ಸ್ಟ್ಯಾಂಡರ್ಡ್ ಒಂದಿದ್ರೆ ಸರಿ ಹೋಗುತ್ತೆ. 12th ಸ್ಟ್ಯಾಂಡರ್ಡ್ಗೆ ಹೇಗಿದ್ರು ನೀವು ಸ್ಟೂಡೆಂಟ್ ನಂಬರ್ ಕೊಡೋದ್ರಿಂದ ನಾವು ಆಟೋ ಫೆಚ್ ಮಾಡ್ಕೊಡ್ತೀವಿ ರಿಸಲ್ಟ್ಸ್ ಅಲ್ಲಿಂದ. ಸೊ 12 ವರ್ಷದ್ದು ಡೇಟಾ ಬೇಕೇ ಬೇಕು ಅಂತ ಏನಿಲ್ಲ. ನೀವು ಈ 4 ಕ್ಲೇಮ್ ಮಾಡಬಾರ್ದು ಅಷ್ಟೇ, ಕನ್ನಡ ಮೀಡಿಯಮು, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ ಮೈನಾರಿಟಿ. ಸೊ ಇವಿಷ್ಟು ಕ್ಲೇಮ್ ಮಾಡಿಲ್ಲ ಅಂದರೆ 7 ವರ್ಷ ಸಾಕಿರುತ್ತೆ. ಆಗ ಏನು ಮಾಡಬೇಕಿರುತ್ತೆ, ಫಸ್ಟು ಪ್ರೀವಿಯಸ್ ಪೇಜ್ಗೆ ಹೋಗ್ಬಿಟ್ಟು ನಂಬರ್ ಆಫ್ ಇಯರ್ಸ್ ಆಫ್ ಸ್ಟಡಿ ಅಂತ ಕೇಳಿದಾಗ ನೀವು 12 ಅಂತ ಹಾಕಿರ್ಬೋದು, ಅದನ್ನು ಕಡಿಮೆ ಮಾಡ್ಕೊಳ್ಳಿ, 7, 8, 9, 10 ಆ ಥರ. ಸೊ ಆ ಥರ ಹಾಕ್ಕೊಂಡು ಈಗ ನೀವು ನಿಮಗೆ ಎಷ್ಟು ಡೇಟಾ ಅವೈಲಬಿಲಿಟಿ ಇರುತ್ತೋ ಅಷ್ಟು ಪ್ರಕಾರಕ್ಕೆ ಮುಂದಕ್ಕೆ ಹೋಗ್ಬೋದು. ಬಟ್ 7 years ಮಿನಿಮಮ್ ಇರುತ್ತೆ, ಅದನ್ನು ಎನ್ಶೋರ್ ಮಾಡಿದ್ರೆ ಸಾಕಿರುತ್ತೆ. ಸರ್ವರ್ದು ಏನು ಸಮಸ್ಯೆ ಇವಾಗ ಇಲ್ಲ. ಅದೇನಂದರೆ ಕೆಲವೊಂದು ಈ ಮಾಹಿತಿ ಅಪೂರ್ಣ ಇರೋದ್ರಿಂದ ಸ್ಯಾಟ್ಸ್ ಡೇಟಾಬೇಸಲ್ಲಿ ಅವ್ರಿಗೆ ಈ ಥರ ಸ್ವಲ್ಪ ತಪ್ಪಾಗಿರ್ಬೋದು, ಮಾಹಿತಿ ಅಪೂರ್ಣ ಇರ್ಬೋದು, ಅದರಿಂದ ಅವ್ರಿಗೆ ಇಶ್ಯೂಸ್ ಆಗ್ತಾ ಇದೆ. ಕೆಲವರು ಅರ್ಜಿಯಲ್ಲಿ ತಪ್ಪು ಮಾಡಿದ್ದೀವಿ, ಎಡಿಟ್ ಆಪ್ಷನ್ ಬೇಕು ಅಂತ ಕೇಳ್ತಿದ್ದಾರೆ. ಫೆಬ್ರವರಿ 10 ಆದಮೇಲೆ ಎಡಿಟ್ ಆಪ್ಷನ್ ಕೊಡ್ತೀವಿ. ಸೊ ಎಲ್ಲಾನು ಎಡಿಟ್ ಮಾಡ್ಕೋಬೋದು, ಏನು ರಿಲಿಜಿಯಸ್, ಲಿಂಗ್ವಿಸ್ಟ್, ಏನೇನು ಕಾಸ್ಟ್, ಇನ್ಕಮ್ ತಪ್ಪಾಗಿದೆ ಎಲ್ಲನೂ ಇದಕ್ಕೆ ಎಡಿಟ್, ಈವನ್ ಸ್ಟಡಿ ಡೀಟೇಲ್ಸ್ನು ಎಡಿಟ್ ಮಾಡ್ಕೊಳ್ಬೋದು. ಇನ್ನು ಕೆಲವು ಮಕ್ಕಳು ಬೇರೆ ಯಾರ್ದೋ ಸ್ಯಾಟ್ಸ್ ನಂಬರ್ ಹಾಕಿದ್ದೀವಿ ಅಂತ ಹೇಳ್ತಾರೆ. ಬೇರೆ ಯಾರ್ದೋ ಸ್ಯಾಟ್ಸ್ ನಂಬರ್ ಹಾಕಿದಾಗ ಅವರು ನಮ್ಮ ಗ್ರಿವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂತ ಏನು ವೆಬ್ಸೈಟಲ್ಲಿದೆ ಅದರಲ್ಲಿ ಅವ್ರದ್ದು ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಈ ಥರ ಹೀಗೆ ನಮ್ಮ ನಂಬರ್ ತಪ್ಪಿದೆ ಅಂತ ಹೇಳಿದ್ರೆ ನಾವಿಲ್ಲಿ ಅದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದ್ಸತಿ ಫ್ರೆಶ್, ಇದು ಸ್ಯಾಟ್ಸ್ ನಂಬರ್ ತಪ್ಪಾಗಿ ಹಾಕಿರೋವಂಥ ಮಕ್ಕಳಿಗೆ ಕೊಡ್ತಾ ಇರೋವಂಥ ಅವಕಾಶ. ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ, ಈ ಬ್ರೌಸಿಂಗ್ ಸೆಂಟರ್ನಲ್ಲಿ ಫಿಲ್ ಮಾಡುವಾಗ ಎಷ್ಟೊಂದು ಸೆಷನ್ಸ್ನ ಸೈಮಲ್ಟೇನಿಯಸ್ ಆಗಿ ಓಪನ್ ಮಾಡ್ಕೊಂಡು ಫಿಲ್ ಮಾಡ್ತಿರ್ತಾರೆ. ಅಂದರೆ 4-5 ಸ್ಕ್ರೀನ್ ಒಟ್ಟಿಗೆ ಇರುತ್ತೆ. ಫಸ್ಟ್ ಸ್ಕ್ರೀನಲ್ಲಿ ಒಂದು ಕ್ಯಾಂಡಿಡೇಟ್ ಡೀಟೇಲ್ಸ್ ಫಿಲ್ ಮಾಡ್ತಿರ್ತಾರೆ, ಹಾಗೆ ಇನ್ನೊಂದ್ಸತಿಗೆ ಪಕ್ಕದ್ದು ಈ ಥರ. ಸೊ ಈಗ ಸೈಮಲ್ಟೇನಿಯಸ್ ಆಗಿ 4-5 ಓಪನ್ ಮಾಡ್ಕೊಂಡು ಫಿಲ್ ಮಾಡುವಾಗ ಮೊದಲನೇದಲ್ಲಿ ಇರೋ ಸ್ಯಾಟ್ಸ್ ಡೇಟಾ ಪಕ್ಕದಕ್ಕೆ ಆಟೋ ಪಾಪ್ಯುಲೇಟ್ ಆಗಿಬಿಡುತ್ತೆ. ಈಗ ನಾವು ಅದರ ಸೈಮಲ್ಟೇನಿಯಸ್ ಆಗಿ ಓಪನ್ ಮಾಡಿದ್ರು ಈ ಫಸ್ಟ್ ಸ್ಕ್ರೀನಿಂದ ಸೆಕೆಂಡ್ ಸ್ಕ್ರೀನ್ಗೆ ಅದು ಆಟೋ ಪಾಪ್ಯುಲೇಟ್ ಆಗದೆ ಇರೋ ಥರ ಒಂದು
ಬ್ರೇಕ್ಸ್ ಮತ್ತು ಚೆಕಿಂಗ್ ಮೆಷರ್ಸ್ ಇಲ್ಲಿ ಹಾಕ್ಸ್ತಿದ್ದೀವಿ ಸಾಫ್ಟ್ವೇರಲ್ಲಿ. ಬಟ್ ನಮಗೆ ಗೊತ್ತಾಗಿದ್ದು ಇದು ಯಾವಾಗ ಗಮನಕ್ಕೆ ಬಂತು ಅಂದರೆ, ಕೆಲವ್ರು ಹೇಳ್ತಿರೋ ನಾನು ಸ್ಯಾಟ್ಸ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀನಿ, ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಫಿಲ್ ಮಾಡ್ತಿದ್ವಿ, ಆ ಹುಡುಗಿದು ತಂದೆ ತಾಯಿ ಹೆಸರು ನನ್ನ ತಂದೆ ತಾಯಿ ಹೆಸರಾಗಿ ಬರ್ತಾ ಇದೆ, ಸ್ಯಾಟ್ಸಲ್ಲೆಲ್ಲ ಕರೆಕ್ಟ್ ಇದೆ, ನಿಮ್ಮದು KEL ತಪ್ಪು ಅಂತ. ಹಾಗಲ್ಲ, 2-3 ಒಟ್ಟಿಗೆ ಫಿಲ್ ಮಾಡಿದಾಗ ಈ ಥರ ಸೈಮಲ್ಟೇನಿಯಸ್ ಸೆಷನ್ಸು ಒಂದೊಂದೇ ಫಿಲ್ ಮಾಡಬೇಕು. ಸೊ ಇನ್ನು ಮುಂದೆ ಅಕಸ್ಮಾತ್ ನಾಳೆಯಿಂದ 2-3 ಮಾಡಿದ್ರು ವಿ ಆರ್ ಪುಟಿಂಗ್ ಅದಕ್ಕೆ ಕರೆಕ್ಷನ್ ಮೆಷರ್ಸ್ ಇದೆ. ಬಟ್ ಇಟ್ಸ್ ವೆರಿ ಮಚ್ ಅಡ್ವೈಸಬಲ್ ಒಂದ್ಸತಿಗೆ ಒಂದೇ ಅಪ್ಲಿಕೇಶನ್ ಫಿಲ್ ಮಾಡಿ ಆಮೇಲೆ ನೆಕ್ಸ್ಟ್ಗೆ ಹೋಗಿ 4-5 ವಿಂಡೋ ಓಪನ್ ಮಾಡ್ಕೊಂಡು ಸೈಮಲ್ಟೇನಿಯಸ್ ಆಗಿ ಮಾಡಬಾರ್ದು. PU ಬೋರ್ಡ್ ಹತ್ರನೂ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಸೇಮ್. ಒಂದು ಹುಡುಗಂಗೆ ಏನು ಸೇರಿದಾಗ ಒಂದು ಯುನಿಕ್ ID ಕೊಟ್ಬಿಟ್ಟಿರ್ತಾರೆ. ಸೊ ಯುನಿಕ್ IDನ ಉಪಯೋಗಿಸ್ಕೊಂಡು ಅವನು SLC ಮಾಡೋವರೆಗೂ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅವ್ನ ಡೇಟಾ ಮೇಂಟೈನ್ ಆಗಿರುತ್ತೆ. PUCಗೆ ಹೋದಾಗ ಅದು ಅಲ್ಲಿಗೆ ಬರುತ್ತೆ. ಸೊ ಅದು ನಾವು ಅವ್ರ ಹತ್ರನೇ ತಗೋತಾ ಇರೋದು. ಇಲ್ಲಿ 2 ಥರ ಇಶ್ಯೂಸ್ ಇದೆ. ಒಂದು, 2016ರಿಂದ ಇದು ಸ್ಯಾಟ್ಸ್ ಇದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಿರೋದು. ಅದಕ್ಕಿಂತ ಮೊದಲು ಓದೋದಂಥ ಮಕ್ಕಳಿಗೆ ಸ್ಯಾಟ್ಸ್ ನಂಬರ್ ಇಲ್ಲ. ಎರಡನೇದು, ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ಕೀ ಇನ್ ಮಾಡುವಾಗ ಕೆಲವು ಮಕ್ಕಳದು ಕೆಲವೊಂದಷ್ಟು ವರ್ಷದ ಡೇಟಾ ಬಿಟ್ಟೋಗಿದೆ. ಇನ್ನು ಕೆಲವು ಮಕ್ಕಳಿಗೆ ತಪ್ಪಿದೆ ಅಂದರೆ ಮಿಸ್ಟೇಕ್ಸ್ ಆಗಿದೆ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ 2018ರಲ್ಲಿ ಪಾಸ್ ಆಗಿದ್ರೆ ಅದು 4th ಸ್ಟ್ಯಾಂಡರ್ಡ್ ಅಂತ ಆಗೋಗಿರುತ್ತೆ. ಮತ್ತು ಸ್ಕೂಲ್ಸ್ ಅಲ್ಲಿ ಮಿಸ್ಟೇಕ್ಸ್. ಮತ್ತು ಇನ್ ಕೆಲವರು ಏನಾಗಿದ್ದಾರೆ, ಎಲ್ಲರಿಗೂ ಆಕ್ಚುಲ್ ಆಗಿ ಒಂದೇ ಸ್ಯಾಟ್ಸ್ ನಂಬರ್ ಇರಬೇಕು ಅಂತ. ಈ ಕೋವಿಡ್ ಟೈಮಲ್ಲಿ NOC ಇಲ್ಲದೆ ಸ್ಕೂಲ್ಗಳು ಬದಲಾಯಿಸ್ಕೊಳ್ಳೋ ಅಂತ ಮಕ್ಕಳಿಗೆ ಏನಾಗಿದೆ, 2ರಿಂದ 3 ಸ್ಯಾಟ್ಸ್ ನಂಬರ್ ಜನರೇಟ್ ಆಗಿದೆ. ಈಗ ಆ ಥರ ಆಗಲ್ಲ. ಕೋವಿಡ್ ಟೈಮಲ್ಲಿ ವಿತೌಟ್ NOC ಅವಾಗಿನ ಟೈಮ್ಗೆ ಆ ಥರದ್ದು ಪರಿಸ್ಥಿತಿ ಇತ್ತು, ಪರ್ಮಿಷನ್ ಕೊಟ್ಟಿದ್ರು. ಸೊ ಹಾಗಾಗಿ 2ರಿಂದ 3 ಸ್ಯಾಟ್ಸ್ ನಂಬರ್ ಇರುತ್ತೆ ಕೆಲವು ಮಕ್ಕಳಿಗೆ, ಬರೀ ಒಂದೇ ಅಲ್ಲ 2. ಈ ಸ್ಕೂಲ್ಗೆ ಹೋದಾಗ ಇಲ್ಲಿ ಇದು ಸ್ಯಾಟ್ಸ್ ನಂಬರ್, ಇನ್ನೊಂದು ಸ್ಕೂಲ್ಗೆ ಹೋದಾಗ ಸೆಕೆಂಡ್ ಸ್ಯಾಟ್ಸ್ ನಂಬರ್, ಆ ಥರ. ಸೊ ಈಗ ನಮಗೆ ಮುಖ್ಯವಾಗಿ ನಾವು ಈ CET ಅಪ್ಲಿಕೇಶನ್ಸ್ ಆದ ತಕ್ಷಣ ನಾವು ತಗೊಳ್ಬೇಕಾಗಿರೋದು ಮುಖ್ಯ ಕರ್ತವ್ಯ ಅಂದರೆ ಡೇಟಾ ಕ್ಲೆನ್ಸಿಂಗ್. ಸ್ಯಾಟ್ಸ್ ಡೇಟಾಬೇಸಲ್ಲಿ ಡೇಟಾ ಏನಿದೆ ಅದರದ್ದು ಡೇಟಾ ಕ್ಲೆನ್ಸಿಂಗ್. ಅಂದರೆ ಎಲ್ಲ ಹುಡುಗರಿಗೂ ನಾನು ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ತೀನಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಏನಂತ ಅಂದರೆ, ಎಲ್ಲ ಮಕ್ಕಳಿಗೂ ಏನೇನು ಸ್ಯಾಟ್ಸ್ ಡೇಟಾ ಇದೆ ಅಂತ ಅವ್ರಿಗೆ ಏನಾದರೂ ಒಂದು ಪಾಸ್ವರ್ಡು ID ಏನಾದರೂ ಕೊಟ್ಟು ಅವ್ರದ್ದು ಮಾಹಿತಿ ಏನೇನಿದೆ ಅಂತ ಅವ್ರಿಗೆ ನೋಡ್ಕೊಳಕ್ಕಾಗಬೇಕು. ಮತ್ತು ಚೇಂಜಸ್ ಏನೇನಿದೆ ಅವರು ಒಂದು ಅರ್ಜಿ ಆ ಥರ ಏನೋ ಆನ್ಲೈನಲ್ಲಿ ತುಂಬಿಸಿ ಕೊಟ್ಟರೆ ಅದು ರೆಕ್ಟಿಫೈ ಆಗಬೇಕು, ಅಂದರೆ ಆಫ್ಟರ್ ಡ್ಯೂ ವೆರಿಫಿಕೇಶನ್. ಸೊ ಈ ಥರ ಮಾಡಿದ್ರೆ ಏನೂ ಸಮಸ್ಯೆ ಬರೋದಿಲ್ಲ.